ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಭಾನುಪ್ರಿಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮತ್ತು ಸುಸ್ವಾಗತ ಫ್ರೆಂಡ್. ನಾನು ಇವತ್ತಿನ ಬ್ಲಾಗಲ್ಲಿ ನಾನು ನಮ್ಮ ಮನೆಗೆ ಚಾಯ್ಸ್ ಮಾಡಿದಂತಹ ಟೈಲ್ಸ್ಗಳು ಯಾವ್ದ್ಯಾವುದು ಅಂತ ಇವತ್ತಿನ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್. ಎಂಡ್ ತನಕ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ವ್ಲಾಗ್ ಅಂತ ಅನ್ಕೋತೀನಿ. ಸೊ ಮೊದಲಿಗೆ ಬಂದರೆ ಫ್ರೆಂಡ್, ಕಿಚನ್ ಅಲ್ವಾ, ಯಾರೇ ಬಂದ್ರೂ ಕಿಚನ್ನೇ ನೋಡೋದು. ಸೊ ಅದರಿಂದ ಇದನ್ನು ನಾನು ಸೆಲೆಕ್ಟ್ ಮಾಡಿದೆ ಕಿಚನ್ಗೆ ಫ್ರೆಂಡ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅಲ್ಲಿ ಟೀ ಕಲರ್ ಅಂದರೆ ಟೀ ಗ್ಲಾಸಸ್ ಇರೋದ್ರಿಂದ ಹೈಲೈಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅದನ್ನು ತೊಗೊಂಡೆ. ತುಂಬ ಇಷ್ಟ ಆಯಿತು ಅದು. ಇದು ವಾಶ್ರೂಮ್ಗೆ ಫ್ರೆಂಡ್ 1 2 3 3 ಥರ ಕಲರ್ಸ್ ಇದೆ ಫ್ರೆಂಡ್. ಅದನ್ನು ಅವರು ಜೇಂಟ್ ಮಾಡಿ ಈ ಥರ ಕಲರ್ಸ್ನ ಚೆನ್ನಾಗಿ ಹಾಕಿದ್ದಾರೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಕ್ಕಳಿಗೆ ಗಿಳಿ ಕಲರ್ ಇದೆ ಅಲ್ವಾ, ಡಿಸೈನ್ ಇದೆ ಅಲ್ವಾ, ಅದಕ್ಕೆ ಅವ್ರಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಅದನ್ನು ತೊಗೊಂಡೆ. ಇದು ಫ್ರೆಂಡ್ ಮೆಟ್ಲಿಗೆ ಫ್ರೆಂಡ್ ಟೈಲ್ಸು. ಮೆಟ್ಲಿಗೆ 3 ಥರ ಟೈಲ್ಸ್ನ ಹಾಕಿದ್ದಾರೆ. ಗೋಡೆಗಳಿಗೆ ಬೇರೆ ಥರ, ಮಧ್ಯಕ್ಕೆ ಬೇರೆ ಥರ, ಪಾರ್ಕಿಂಗ್ ಟೈಲ್ಸ್ ಥರನೇ ಬೇರೆ ಥರ 3 ಥರ ಹಾಕಿದ್ದಾರೆ. ಇದು ಮೇಲ್ಗಡೆ ಮನೆಗೆ ಫ್ರೆಂಡ್, ಹಾಲ್ಗೆ ಫ್ರೆಂಡ್. ಇದು ರೂಮ್ಗೂ ಕೂಡ 2 ರೂಮ್ಗೂ ಏನು ಹಾಲ್ಗೆ ಹಾಕಿದ್ದೀವಿ ಅದೇ ಥರ ಟೈಲ್ಸ್ನ ಸೇಮು ರೂಮ್ಗೂ ಕೂಡ ಹಾಕಿದ್ದೀವಿ. ಪಟ್ಟಿ ಬರುತ್ತಲ್ಲ ಅಲ್ಲಿಗೂ ಕೂಡ ಅದನ್ನೇ ಹಾಕಿದ್ದೀವಿ ಫ್ರೆಂಡ್. ಎಲ್ಲ ಒಂದೇ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ಒಂಥರ ಜಾತ್ರೆ ಥರ ಗಲಿಬಿಲಿ ಥರ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾವು ಕೆಳಗಡೆ ಮನೆ ಹಾಲ್ಗೆ ಮತ್ತು ಮೇಲ್ಗಡೆ ಮನೆ ಹಾಲು ರೂಮು ಎಲ್ಲದಕ್ಕೂ ಒಂದೇ ಟೈಲ್ಸ್ನ ನಾವು ಸೆಲೆಕ್ಟ್ ಮಾಡಿದೆ. ಇದು ಫ್ರೆಂಡ್ ಪಾರ್ಕಿಂಗ್ ಟೈಲ್ಸು ಫ್ರೆಂಡ್. ಇದು ಲಾಸ್ಟು ಟೈಲ್ಸು ಫ್ರೆಂಡ್. ಸೊ ಫ್ರೆಂಡ್, ನಾವು ಟೈಲ್ಸ್ನ ಸೆಲೆಕ್ಟ್ ಮಾಡಿ ನಾವು ಮನೆಗೆ ಹಾಕ್ಸಿದಾಗ ಫ್ರೆಂಡ್ ಎಲ್ಲ ಬಂದು ನೋಡಿದವರು ತುಂಬ ಜನ ಚೆನ್ನಾಗಿದೆ ಅಂತ ಸ್ವಲ್ಪ ಜನ ಹೇಳಿದ್ದಾರೆ. ಇನ್ನು ಸ್ವಲ್ಪ ಜನ ಹಾಲ್ದು ಟೈಲ್ಸು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಸೊ ಬೇರೆಯವ್ರ ಅಭಿಪ್ರಾಯಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಮ್ಮನೆ, ನಮ್ಮ ದುಡ್ಡು, ನಮ್ಮ ಇಷ್ಟ, ನಮಗಿಷ್ಟ ಬಂದಿದ್ದ ಟೈಲ್ಸ್ನ ನಾವು ಹಾಕ್ಸಿದ್ದೀವಿ ಅಂತಲೇ ಹೇಳಬಹುದು. ನಾನು ನಮ್ಮ ಯಜಮಾನ್ರು ಹೋಗ್ಬಿಟ್ಟು ಚಾಯ್ಸ್ ಮಾಡಿಬಿಟ್ಟೇ ನಮ್ಮ ಮನೆಗೆ ಟೈಲ್ಸ್ನ ಹಾಕ್ಸಿದ್ದು ಫ್ರೆಂಡ್ಸ್. ಅವ್ರಿವ್ರ ಅಭಿಪ್ರಾಯ ಕಟ್ಕೊಂಡು ನಮಗೇನಲ್ವಾ. ಸೊ ಒಂದು 5-6 ಥರನೇ ಟೈಲ್ಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಕಿಚನ್ಗೆ, ಹಾಲ್ಗೆ ಮತ್ತು ರೂಮ್ಗೆ, ಅಡುಗೆ ಮನೆಗೆ, ಮೆಟ್ಲಿಗೆ ಮತ್ತು ಪಾರ್ಕಿಂಗ್ ಟೈಲ್ಸು ಎಲ್ಲ ಸೇರಿಸಿ 3-4 ಅಂಗಡಿಗೆ ಹೋಗಿ ನಾವು ಚಾಯ್ಸ್ ಮಾಡಿ ಅದೆಲ್ಲ ಬೇಡ ಅಂದ್ಬಿಟ್ಟು ಕೊನೆಗೊಂದು ಅಂಗಡಿಲಿ ಸೆಲೆಕ್ಟ್ ಮಾಡಿಕೊಂಡು ಫೈನಲ್ ಆಗಿ ಅವ್ರಿಗೆ ದುಡ್ಡು ಕೊಟ್ಟು ಫುಲ್ ಎಲ್ಲ ಟೈಲ್ಸ್ನ ತೊಗೊಂಡು ಬಂದು ಒಂದು 6 ಡೇಸಲ್ಲಿ ಕಂಪ್ಲೀಟ್ ಮಾಡಿದ್ರು. ಒಂದು 2 ಡೇಸ್ ರಜಾ ಹಾಕ್ಕೊಂಡು 6 ಡೇಸಲ್ಲಿ ನಮ್ಮ ಟೈಲ್ಸನ್ನು ಮನೆಗೆ ಹಾಕ್ಸಿದ್ರು ಫ್ರೆಂಡ್. ತುಂಬ ಖುಷಿ ಆಯಿತು. ಸೊ ಇದು ಫ್ರೆಂಡ್, ನಾನು ಸ್ವಲ್ಪ ಇಲ್ಲಿ ಜಾಗ ಬಿಡಿಸ್ಕೊಂಡಿದ್ದೀನಿ, ಏನಾದರೂ ಸಾಮಾನುಗಳನ್ನ ಇಟ್ಕೊಳ್ಳೋದಕ್ಕಾಗುತ್ತೆ ಅಂತ ಅಲ್ವಾ. ಚೆನ್ನಾಗಿರುತ್ತೆ ಮನೆಯಲ್ಲಿ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಜಾಗನ ಅಂದ್ಬಿಟ್ಟು ಆ ಥರ ಕಬೋರ್ಡ್ ಥರ ಬಿಡಿಸಿದ್ದೀನಿ. ಅದಕ್ಕೆ ಕಬೋರ್ಡ್ ಏನಾದರೂ ಡೋರ್ ಕ್ಲೋಸ್ ಆ್ಯಂಡ್ ಓಪನ್ದು ಹಾಕಿಸ್ಕೊಂಡ್ರೆ ಏನಾದರೂ ಇಟ್ಕೋಬಹುದು. ಇದು ನೋಡಿ ಫ್ರೆಂಡ್, ಇದು ವಾಶ್ರೂಮ್ದು ಟೈಲ್ಸು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ 3 ಥರ ಹೈಲೈಟಾಗಿ ಕಾಣಿಸುತ್ತೆ, ಮಧ್ಯದಲ್ಲಿ ಈ ಥರ ಡಿಸೈನ್ ಎಲ್ಲರೂ ಹಾಕ್ಸಿದ್ದಾರೆ. ನಾನು ಕೆಲವೊಬ್ರದ್ದು ನೋಡಿದ್ದೀನಿ ಟೈಲ್ಸ್ಗಳು, ಇದು ಯಾರೂ ಹಾಕ್ಸಿಲ್ಲ, ಅಂದರೆ ನಮ್ಮ ಸಂಬಂಧಿಕರಲ್ಲಿ ಯಾರೂ ಹಾಕ್ಸಿಲ್ಲ. ಸೊ ಅದಕ್ಕೆ ಈ ಥರ ಕಲರ್ ಚೇಂಜ್ ಇರಲಿ ಅಂದ್ಬಿಟ್ಟು ಅದಕ್ಕೆ ಆ ಥರ ತಗೊಂಡೆ. ಇದು ಫ್ರೆಂಡ್ ಕೆಳಗಡೆ ಮನೆ ಹಾಲ್ದು. ಸೊ ಗಾಯ್ಸ್, ಫೈನಲ್ ಆಗಿ ಮುಗೀತು ಇವತ್ತಿನ ಬ್ಲಾಗು. ನಮ್ಮ ಮನೆಯ ಟೈಲ್ಸ್ ಕಲರ್ಸ್ಗಳು ಫ್ರೆಂಡ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ಬ್ಲಾಗೋಸ್ಕರ ಕಾಯ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.